ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನಲ್ಲಿ ಜೈಮಿನಿ ಸೆಕ್ಷನ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಒಂದು ಜೈಮಿನಿ ಸೆಕ್ಷನಲ್ಲಿ ಏನೆಲ್ಲ ವಿಚಾರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಜೈಮಿನಿ ಶಾಸ್ತ್ರ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಬರ್ತ್ ಡೀಟೇಲ್ಸ್ ಎಂಟ್ರಿ ಮಾಡುವಂಥದ್ದು. ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಟೈಮಿಂಗ್ಸು, ಪ್ಲೇಸ್ ಇದೆಲ್ಲ ಹಾಕಿದ ತಕ್ಷಣ ನಿಮ್ಮದು ಜಾತಕ ಓಪನ್ ಆಗುತ್ತೆ. ಅದರೊಳಗೆ ನಿಮಗೆ ಆತ್ಮಕಾರಕ ಗ್ರಹ ಯಾವುದು, ಅಮತ್ಯಕಾರಕ ಗ್ರಹ ಯಾವುದು ಅನ್ನೋದೆಲ್ಲ ತಿಳಿಸ್ಕೊಡುತ್ತೆ. ಇವಾಗ ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಯಾವ್ದಾದ್ರು ಒಂದು ವಿಚಾರನ ತೊಗೊತೀನಿ. ಇವಾಗ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ಚರಕಾರಕಸ್ ಅಂತ ಬರುತ್ತೆ. ಓಕೆನಾ, 7 ಪ್ಲಾನೆಟಿಗೆ ಸಂಬಂಧಪಟ್ಟ ಹಾಗೆ ಹೈಯೆಸ್ಟ್ ಡಿಗ್ರಿ ನಿಮ್ಮ ಜಾತಕದಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದಿರುತ್ತೋ ಅದು ನಿಮಗೆ ಆತ್ಮಕಾರಕ ಗ್ರಹ ಆಗುತ್ತೆ. ಇವಾಗ ನಿಮ್ಮ ಚಾರ್ಟ್ ಅಂತ ತಗೊಂಡಾಗ ಈ ರೀತಿ ಬರುತ್ತೆ. ಈ ಚಾರ್ಟಲ್ಲಿ ನಿಮಗೆ ಹೈಯೆಸ್ಟ್ ಡಿಗ್ರಿ ಯಾವ ಗ್ರಹ ಇದೆ ಅದು ಬಂದು ಆತ್ಮಕಾರಕ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಆತ್ಮಕಾರಕ ಗ್ರಹ ಬಂದು ಜೂಪಿಟರ್. ಇಲ್ಲಿ ಲಾಸ್ಟಿಗೆ ಸಿಗ್ನಿಫಿಕೇಶನ್ ಅಂತ ಏನಿದೆಯಲ್ಲ, ಇಲ್ಲಿ ನಿಮಗೆ ನೋಡ್ಬೋದು ಆತ್ಮಕಾರಕ ಸೋಲ್ ಅಂತ ತಿಳಿಸ್ಕೊಡ್ತಿದೆ. ಅಮತ್ಯಕಾರಕ ಬಂದು ಸಟರ್ನ್ ಇದೆ. ಇದು ಬಂದು ನಿಮಗೆ ಕೆರಿಯರ್ ವಿಚಾರವಾಗಿ ತಿಳಿಸ್ಕೊಡುತ್ತೆ. ಸೋಲ್ ಅಂದರೆ ಏನಪ್ಪ ಅಂತಂದರೆ ನಿಮ್ಮ ಆತ್ಮ ಯಾವಾಗಲೂ ಕೂಡ ಗುರುವಿನ ಕಾರಕತ್ವಗಳು ಏನೆಲ್ಲ ಇದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಅದೇ ರೀತಿ ಅಮತ್ಯಕಾರಕ ಏನಿದೆಯಲ್ಲ ಕೆರಿಯರ್, ಇದು ಬಂದು ಶನಿಗೆ ಸಂಬಂಧಪಟ್ಟಂಥ ಕಾರಕತ್ವಗಳು ಏನಿದೆಯಲ್ಲ ಅದರಲ್ಲಿ ನಿಮ್ಮ ಒಂದು ಕೆರಿಯರ್ ಅನ್ನೋದು ಇರುತ್ತೆ. ಈಗ ಇಲ್ಲಿ ಭಾತೃಕಾರಕ ಅಂದರೆ ಇಲ್ಲಿ ಬಂದು ಮಾರ್ಸ್ ಬಂದಿದೆ. ಭಾತೃಕಾರಕದಲ್ಲಿ ಸಿಬ್ಲಿಂಗ್ಸ್, ಓಕೆನಾ, ನಿಮ್ಮ ಒಂದು ಸಿಬ್ಲಿಂಗ್ಸ್ ಬಂದು ಕುಜನ ಕಾರಕತ್ವದಲ್ಲಿ ಜಾಸ್ತಿ ಇರ್ತಾರೆ. ಅಂದರೆ ಅವ್ರ ರೀತಿ ಮಾತಾಡುವಂಥದ್ದು, ಸ್ಪೀಡಾಗಿರುವಂಥದ್ದು, ಜಾಸ್ತಿ ಕೋಪದಲ್ಲಿ ಮಾತಾಡುವಂಥವ್ರು, ತುಂಬ ಎನರ್ಜೆಟಿಕ್ ಆಗಿರೋವಂಥವ್ರು ಅಥವಾ ಬಾಡಿ ಬಿಲ್ಡರ್ ಆಗಿರೋವಂಥವ್ರು, ಇದೆಲ್ಲ ಬಂದು ಸಿಬ್ಲಿಂಗ್ಸಿಗೆ ಸಂಬಂಧಪಡುತ್ತೆ. ಈಗ ನಿಮಗೆ ಮಾತೃಕಾರಕ ನೆಕ್ಸ್ಟ್ ಬರುವಂಥ ಗ್ರಹ ಬಂದು ಮಾತೃಕಾರಕ ಬರುತ್ತೆ. ಇದು ಬಂದು ನಿಮ್ಮ ಮದರನ್ನ ತಿಳಿಸ್ಕೊಡುತ್ತೆ. ಇಲ್ಲಿ ಶುಕ್ರ ಬಂದಿರೋದ್ರಿಂದ ಶುಕ್ರನ ಒಂದು ಕಾರಕತ್ವ ತಕ್ಕಂಗೆ ನಿಮ್ಮ ಮದರ್ ಅನ್ನೋದು ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ಜೊತೆಗೆ ನಿಮ್ಮ ಮದರ್ ಒಂದು ರಿಲೇಷನ್ಶಿಪ್ ಆ ಒಂದು ಶುಕ್ರನ ಕಾರಕತ್ವ ಜೊತೆ ಇರುತ್ತೆ. ಆ ಶುಕ್ರನ ಕಾರಕತ್ವದ ಹಾಗೆ ಇರ್ತಾರೆ. ಓಕೆನಾ. ಅದೇ ರೀತಿ ನಿಮಗೆ ಪುತ್ರಕಾರಕ ಅಂತ ಬಂದಾಗ ನಿಮಗೆ ಸೂರ್ಯ ಬರುತ್ತೆ. ಕೆ ಅಂತ ಏನಿದೆ ಇದು ಬಂದು ಪುತ್ರಕಾರಕ ಅಂತ. ಇದು ಬಂದಾಗ ನಿಮ್ಮ ಚಿಲ್ಡ್ರನ್ಸ್ಗಳು ಏನಿದಾರಲ್ಲ, ನಿಮ್ಮ ಒಂದು ಚೈಲ್ಡ್ ಬರ್ತ್ ಏನಾಗುತ್ತಲ್ಲ ಅವರು ಬಂದು ನಿಮಗೆ ಈ ಸೂರ್ಯನ ಕಾರಕತ್ವ ತಕ್ಕಂಗೆ ಇರ್ತಾರೆ. ನಿಮ್ಮ ಜೊತೆಗೆ ಆ ರೀತಿ ನಿಮ್ಮ ಪುತ್ರ ಅಂತಂದರೆ ಮಗ ಮಗಳು ನಿಮಗೆ ಆ ರೀತಿ ಒಂದು ವ್ಯಕ್ತಿತ್ವ ಇರುವಂಥ ಅವರು ಹುಡ್ತಾರೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಜ್ಞಾತಿಕಾರಕ ಅಂತ ಇದೆ. ಇದು ಬಂದು ರಿಲೇಷನ್ಸನ್ನು ತಿಳಿಸ್ಕೊಡುತ್ತೆ. ಇಲ್ಲಿ ಬಂದು ಮೂನ್ ಗ್ರಹ ಏನಿದೆಯಲ್ಲ ಇದು ಬಂದು ಈ ರೀತಿ ನಿಮ್ಮ ಪಾಲಿಗೆ, ಓಕೆನಾ, ನಿಮ್ಮ ಪಾಲಿಗೆ ಅವ್ರ ರಿಲೇಷನ್ಸ್ಗಳು ಮೂನ ಕಾರಕತ್ವ ಥರ ಇರ್ತಾರೆ. ಓಕೆನಾ, ತುಂಬ ಎಮೋಷನಲ್ ಆಗಿರ್ತಾರೆ ನಿಮ್ಮ ಜೊತೆಗೆ ಯಾವಾಗಲೂ ಈ ರೀತಿ. ದರಕಾರಕ ಬಂದು ಸ್ಪೋಸ್, ಓಕೆನಾ. ದರಕಾರಕ ಅಂತ ಬಂದಾಗ ನಿಮ್ಮ ಬರುವಂಥ ಹೆಂಡತಿ, ನಿಮ್ಮ ಪ್ರೇಯಸಿ ಬಂದು ಮೆರ್ಕ್ಯೂರಿ, ಓಕೆನಾ. ಮೆರ್ಕ್ಯೂರಿ ಗ್ರಹ ಈ ಒಂದು ಜಾತಕ ಇವರಿಗೆ ಮೆರ್ಕ್ಯೂರಿ ಅಂತ ಇದೆ. ಹಾಗಾಗಿ ಅವರಿಗೆ ಮೆರ್ಕ್ಯೂರಿ ಕ್ಯಾರೆಕ್ಟ್ರಲ್ಲಿ ಇರುವಂಥ ಒಂದು ಸ್ಪೋಸ್ ಅಂದರೆ ವೈಫ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಮೆರ್ಕ್ಯೂರಿ ಅಂತಂದರೆ ಏನು, ಕಾಮಿಡಿಯಾಗಿ ಮಾತಾಡುವಂಥದ್ದು, ತುಂಬ ಜಾಸ್ತಿ ಮಾತಾಡುವಂಥದ್ದು, ಯಾವಾಗಲೂ ಮಾತು 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 ಅನ್ನೋದಿರ್ತಾರೆ. ಮತ್ತು ಕನ್ನಿಪ್ಲ ಯಾವಾಗಲೂ ಕಾಮಿಡಿ ಮಾಡುವಂಥದ್ದು, ಏನಾದ್ರು ಹೇಳೋದು ನಗ್ಸೋದು ಇವೆಲ್ಲದೂ ಕೂಡ ಮೆರ್ಕ್ಯೂರಿಗೆ ಸಂಬಂಧಪಟ್ಟಿದ್ದು. ತುಂಬ ಜಾಸ್ತಿ ಓದುವಂಥದ್ದು, ಬುಕ್ಸ್ಗಳನ್ನ ಓದುವಂಥದ್ದು ಇದೆಲ್ಲ ಬಂದು ಮೆರ್ಕ್ಯೂರಿ ಗ್ರಹಕ್ಕೆ ಸಂಬಂಧಪಡುತ್ತೆ. ಈ ರೀತಿ ಇರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಹೆಣ್ಣು ನಿಮಗೆ ಹೆಂಡತಿಯಾಗಿ ಬರುವಂಥದ್ದು ಆಗಿ ಬರುತ್ತೆ. ಇದು ನಿಮ್ಮ ಜಾತಕದಲ್ಲೇ ನೋಡ್ಕೊಳ್ಳುವಂಥದ್ದು. ಇಲ್ಲಿ ಚಾರ್ಟು ಕೂಡ ನೀವು ನೋಡ್ಬೋದು. ಇಲ್ಲಿ ಅರುಡಗೆ ಸಂಬಂಧಪಟ್ಟ ಹಾಗೆ ಅರುಡಗೂ ಕೂಡ ಯಾವ್ಯಾವ ಅರುಡ ಎಲ್ಲೆಲ್ಲಿ ಬಂದಿದೆ ಅನ್ನೋದು ನಿಮಗೆ ತಿಳಿಸ್ಕೊಡುತ್ತೆ. ಇದು ಕೂಡ ನೀವು ಇಲ್ಲಿ ನೋಡ್ಬೋದು. ಇದಿಷ್ಟೇ ಅಲ್ಲದೆ ವರ್ಷ ಫಲನೂ ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ವರ್ಷ ಫಲ ಕೂಡ ಇದರೊಳಗಿದೆ. ವರ್ಷ ಫಲದಲ್ಲಿ ನಿಮಗೆ ಮುಂತ ಬಂದು ಯಾವ ಒಂದು ರಾಶಿಯಲ್ಲಿ ಕೂತ್ಕೊಂಡಿದೆ, ನಿಮ್ಮ ಲಗ್ನಕ್ಕೆ ಎಷ್ಟರಲ್ಲಿದೆ ಮತ್ತು ಕಾಲಪುರುಷ ಕುಂಡಲಿ ಎಷ್ಟಕ್ಕಿದೆ ಅನ್ನೋದು ಕೂಡ ನೋಡ್ಕೊಂಡು ಫಲ ವಿಮರ್ಶೆ ಮಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ನಾಲೆಜ್ ಇತ್ತು ಅಂತಂದರೆ ನೀವು ಇದನ್ನು ಉಪಯೋಗಿಸ್ಬೋದು. ಜೈಮಿನಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇಷ್ಟು ವಿಚಾರನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಬಂದು ನಮ್ಮ ಒಂದು ಬೃಹಸ್ಪತಿ ಗುರುಕುಲ ಅಪ್ಲಿಕೇಶನಲ್ಲಿ ಯಾರೆಲ್ಲ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು ವಿಚಾರನ ತೊಗೊತೀರ ಅಂದರೆ ಈ ಪಂಚಾಂಗ, ಜಾತಕ, ಪ್ರಶ್ನಾಶಾಸ್ತ್ರ, ವೇದಿಕ ಪ್ರಶ್ನಾಶಾಸ್ತ್ರ, ಹೊಂದಾಣಿಕೆ ಮತ್ತು ಪರಿಹಾರ, ಈ ಜೈಮಿನಿ ಶಾಸ್ತ್ರ ಇದಿಷ್ಟು ಕೂಡ ನಿಮಗೆ ಸಿಗುತ್ತೆ. ಸಂಖ್ಯಾಶಾಸ್ತ್ರ ಮತ್ತು ತಾರಾಬಲನ ಈ ಸಪ್ರೇಟಾಗಿ ಅಮೌಂಟ್ ಇರುತ್ತೆ. ಅದನ್ನು ಪರ್ಚೇಸ್ ಮಾಡಬೇಕು. ಅದಕ್ಕೆ ಸಪ್ರೇಟ್ ಆದಂಥ ಚಾರ್ಜಸ್ ಇರುತ್ತೆ. ಅದನ್ನು ಕೊಟ್ಟು ತೊಗೋಬೋದು. ಎಲ್ಲದನ್ನು ಒಟ್ಟಿಗೆ ಕೊಡೋಲ್ಲ, ಓಕೆನಾ. ಒಟ್ಟೆ ಒಂದೇ ರೇಟಿಗೆ ಕೊಡೋದಿಲ್ಲ. ಯಾಕೆಂತಂದರೆ ಇದರಲ್ಲಿರುವಂಥ ಫೀಚರ್ಸ್ ಏನಿದೆಯಲ್ಲ ಇದು ಬಂದು ಇದುವರೆಗೂ ಯಾರೂ ಕೂಡ ಮಾಡಿಲ್ಲ. ಆ ರೀತಿ ಒಂದು ಫೀಚರ್ಸ್ಗಳನ್ನ ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ಅಷ್ಟೊಂದು ವಿಚಾರಗಳು ಇದರೊಳಗಿದೆ. ಇವಾಗ ಇದೇ ಸಂಖ್ಯಾಶಾಸ್ತ್ರ ಅಪ್ಲಿಕೇಶನ್ ನೀವು ಬೇರೆ ಕಡೆನೂ ಹೋಗಿ ತೊಗೊತೀರ. ಬೇರೆಯವ್ರದ್ದು ಯಾರು ಮಾಡಿದರೆ ಅಲ್ಲೂ ಕೂಡ ಹೋಗಿ ತೊಗೊತೀರ, ಅಲ್ಲೂ ಫೀಸ್ ಹಾಕ್ತೀರ. ಅದೇ ರೀತಿಯೇ ಸಂಖ್ಯಾಶಾಸ್ತ್ರಕ್ಕೆ ನೀವು ಸಪ್ರೇಟಾಗಿ ನಾನು ಆ್ಯಪ್ ಮಾಡ್ಬೋದು. ಆ್ಯಪ್ ಮಾಡ್ದಲೇ ಒಂದೇ ಆ್ಯಪಲ್ಲಿ ಎಲ್ಲದೂ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ.
ನಿಮಗೆಲ್ಲರೂ ಕೂಡ ಇದು ಉಪಯೋಗ ಆಗುತ್ತೆ. ತಾರಾಬಲನೂ ಕೂಡ ಸಪ್ರೇಟ್ ಆ್ಯಪ್ ಇದೆ. ತಾರಾಬಲ ಬೇಕಾದ್ರೆ ಸಪ್ರೇಟಾಗಿ ಆ್ಯಪ್ ಪರ್ಚೇಸ್ ಮಾಡ್ಕೋಬೋದು. ಇಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಅದು ಕೂಡ ಸಪ್ರೇಟ್ ಚಾರ್ಜಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಾರಾಬಲದ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.